ನಿನ್ನೆ ರಾತ್ರಿ ಒಂದು ಡ್ರಮ್ಯಾಟಿಕ್ ಪರ್ಫಾರ್ಮೆನ್ಸ್ ಆಯಿತು ಸ್ಕೈನಾಗ. ಫುಲ್ ಡೇ ವೆರಿ ಹಾಟ್ ಸನ್ನಿ ಹ್ಯೂಮಿಡ್ ಇತ್ತು. 35 ಅದೆಲ್ಲ ಇತ್ತು. ಅಂದರೆ ಚುರು ಚುರು ಅನ್ನೋ ಹಂಗೆ ಬಿಸಿಲಿತ್ತು, ಹೊರಗೆ ನಿಲ್ಲಕ್ಕಾಗಂಗಿಲ್ಲ. ಹಾಗೆ ಸಂಜೆ ಆಗ್ತಿದ್ದಂಗೆ ಕ್ಲೌಡ್ಸ್ ಸಡನ್ನಾಗಿ ಬಂದು ಲೈಟ್ನಿಂಗ್ ಸ್ಟಾರ್ಟ್ ಆಯ್ತು. ಎಷ್ಟು ಕಂಟಿನ್ಯೂಸ್ ಆಗಿತ್ತಂತಂದ್ರೆ ನಾವು ಕರ್ಟನ್ ಹಾಕಿ ಕುಂತ್ರೂ ಏನಾಗ್ಲಿಕ್ಕತ್ತದ ಹೊರಗೆ ಅಂತಂದು ಗೊತ್ತಾಗ್ಲಿಕ್ಕತ್ತಿತ್ತು. ಅಂಥ ಪರಿ ಲೈಟ್ನಿಂಗ್ ನೀವಿಲ್ಲಿ ನೋಡ್ಬೋದು. ನೆದರ್ಲ್ಯಾಂಡ್ಸ್ನಾಗ ಯೂಶ್ವಲಿ ಮಳೆ ಗಾಳಿ ಅದಿದ್ದೇ ಇರ್ತೈತಿ, ಬಟ್ ಸಮರ್ ಟೈಮ್ ಇಸ್ ವೆರಿ ರೇರ್. ಆದ್ರೂ ನಿನ್ನೆ ಆಗಿರೋ ಸಮರ್ ಸ್ಟಾರ್ಮ್ ನೋಡಿ ನನಗೆ ಹಿಂದೆ ಯಾವಾಗೂ ಹಿಂಗೆ ಆಗಿದ್ದು ನೆನಪೇ ಇಲ್ಲ. ಮಳೆ ಪ್ರೆಡಿಕ್ಷನ್ನೂ ಇರಲಿಲ್ಲ, ಬಟ್ ಸಂಜೆ ಅನ್ನೋಷ್ಟ್ರಾಗ ಎಲ್ಲ ಚೇಂಜ್ ಆಗಿ ಸ್ಟಾರ್ಮ್ ಬಂತು. ಸಿಕ್ಕಾಪಟ್ಟೆ ಜೋರಾಗಿ ಸಡನ್ನಾಗಿ ಮಳೆ ಬಂತು. ಆಮೇಲೆ ರೋಡ್ನಾಗ ಎಷ್ಟು ನೀರಿತ್ತು ಏನು ಅಂತಂದೂ ತೋರಿಸ್ತೀನಿ. ವಿಡಿಯೋ ಫುಲ್ ಎಂಡ್ ತನ ನೋಡ್ರಿ. ನೆದರ್ಲ್ಯಾಂಡ್ನಾಗ ಇದ್ದು ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ ನೀವು ನೋಡ್ರಿ. ನಾವೆಲ್ಲ ಸಾಧಾರಣವಾಗಿ ಸ್ಟಾರ್ಮ್ ನೋಡಿರ್ತೀವಿ, ಬಟ್ ಸಮರ್ ಸ್ಟಾರ್ಮ್ದಾಗ ಏನು ಸ್ಪೆಷಲ್ ಅಂತಂದ್ರೆ ಡೇ ಟೈಮ್ ಫುಲ್ ವಾರ್ಮ್ ಇರ್ತೈತಿ, ಸನಿ ಆ್ಯಂಡ್ ಹ್ಯೂಮಿಡು ಇರ್ತೈತಿ. ಜನ ಪಾರ್ಕು ಸೈಕ್ಲಿಂಗು ಅದೆಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಸಂಜೆ ಆಗ್ತಿದ್ದಂಗೆ ಎಲ್ಲ ಡಾರ್ಕ್ ಆಗಿ ಕ್ಲೌಡ್ಸ್ ಎಲ್ಲ ಬಂದು ಸಡನ್ನಾಗಿ ಮಳೆ ಸುರಿಯೋಕೆ ಸ್ಟಾರ್ಟ್ ಆಗ್ತೈತಿ. ಇವತ್ತೂ ಹಾಗೆ ಆಗಿತ್ತು. ಆ್ಯಂಡ್ ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ ಡೋಂಟ್ ವರಿ, ನಾನು ಒಂದು ಏನೇನು ಬೆಸ್ಟ್ ಇತ್ತು ಅದನ್ನೆಲ್ಲ ಮೊಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಈ ವಿಡಿಯೋ ಮಾಡೀನಿ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈಗ ಮಳೆ ಸ್ವಲ್ಪ ಶಾಂತ ಆಯ್ತು, ಬಟ್ ಇನ್ನೂ ಮಿಂಚು ನಿಂತಿಲ್ಲ. ಫುಲ್ ರಾತ್ರಿ ಎಲ್ಲ ಹೀಗೆ ಇತ್ತು. ಅದಕ್ಕೆ ನನಗೆ ಆಶ್ಚರ್ಯ ಅನ್ನಿಸ್ತು ಏನಾಗ್ಲಿಕ್ಕತ್ತದ ಅಂತಂದು ಅದನ್ನು ಕ್ಯಾಪ್ಚರ್ ಮಾಡಿದೆ. ನೆದರ್ಲ್ಯಾಂಡ್ಸ್ನಾಗ 1/3 ಜಾಗ ಬಿಲೋ ಸಿ ಲೆವೆಲ್ ಐತಿ. ಈಗ ನೆದರ್ಲ್ಯಾಂಡ್ಸ್ ಅದನ್ನು ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಲ್ಲ ಅಂತಂತಂದ್ರೆ ಈ ದೇಶ ಅರ್ಧಕ್ಕರ್ಧ ನೀರು ಒಳಗಿರ್ತಿತ್ತು ಅಂತಾರೆ. ಅದಕ್ಕೆ ಇದು ವಾಟರ್ ಮ್ಯಾನೇಜ್ಮೆಂಟನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡೈತಿ. ಹೆಂಗೆ ಮಾಡ್ತಾರ ಅಂತಂತಂದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅದಾವೆ ಇವ್ರ ಕಡೆ. ಅವೆಲ್ಲ ಪ್ರಾಜೆಕ್ಟ್ಸದ್ದನ್ನು ವೀಡಿಯೋ ಮಾಡ್ತೀನಿ. ಬಟ್ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಮಿಸ್ ಆಗ್ತದೆ ಅದು ನಾ ವೀಡಿಯೋ ಹಾಕಿದಾಗ. ಅದಕ್ಕೆ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ.
ಈಗ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಾಂ, ಇಷ್ಟೆಲ್ಲ ನೀರು ಬಿದ್ರೂ ನಿಮಗೆ ರೋಡ್ ಮೇಲೆ ಎಷ್ಟು ನೀರು ನಿಂತಾವಂತಂದು ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ ಫಸ್ಟಿಗೆ. ಈಗ ನೋಡ್ರಿ ಇಲ್ಲೇ ರೋಡ್ ಐತಿಯಲ್ಲ, ನಿಮಗೆ ಕಾಣ್ಲಿಕ್ಕತ್ತದ. ಅಷ್ಟೆಲ್ಲ ಜೋರು ಮಳೆ ಆದ್ರೂ ಒಂಚೂರು ರೋಡ್ ಮೇಲೆ ನೀರು ನಿಂತಿಲ್ಲ. ಎಲ್ಲ ರೋಡ್ ಒಳಗೆ ಅಬ್ಸಾರ್ಬ್ ಆಗಿಬಿಟ್ಟೈತಿ ಆ್ಯಂಡ್ ಆ ಕಡೆ ಡ್ರೈನೇಜ್ ಸಿಸ್ಟಮ್ನಾಗೂ ಹೋಗ್ಬಿಟ್ಟೈತಿ. ಇಲ್ಲಿ ಇವ್ರು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಅನ್ನಿಸ್ತು ನಿಮ್ಗೆ ಅಂತಂದು ನನಗೆ ಕಮೆಂಟ್ನಾಗ ಹೇಳ್ರಿ. ಇಷ್ಟೆಲ್ಲ ಮಳೆ ಆಗಿದ್ರ ಬಗ್ಗೆ ಒಂದು ಸಮರಿ ಮಾಡಿ ಹಾಕೀನಿ, ಪಾಸ್ ಮಾಡಿ ನೋಡಿರಿ. ಮರುದಿನ ಅಂದರೆ ಇವತ್ತು ಏನೂ ಗೊತ್ತಿಲ್ಲ ಅನ್ನೋರಂಗೆ ಹಿಂಗೆ ಫುಲ್ ಡ್ರೈ ಆಗಿತ್ತು. ಸೊ ಇದ್ರದ್ದು ಗ್ಲಿಮ್ಸ್ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಶರಣಾರ್ಥಿ.